Welcome my Insta family, welcome my YouTube family, welcome to our 21 days content creation challenge. ಸ್ವಾಗತ 4ನೇ ದಿನಕ್ಕೆ. ಸೊ ಎಷ್ಟನೇ ದಿನದ ನೀವು ಅಟೆಂಡ್ ಮಾಡ್ತಾ ಇರೋದು? ದ ಚಾಲೆಂಜ್ ಆರ್ ಅಟೆಂಡಿಂಗ್ ಲೈವ್ ಡೇ 1, ಡೇ 2, ಡೇ 3, ಡೇ 4. ನಾನು 4ನೇ ದಿನದ ಲೈವ್ ಸೆಷನ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಪ್ರಿನ್ಸ್, ನಮಸ್ಕಾರ, ವೆಲ್ಕಮ್. ಓಕೆ, ಎಸ್ ವೆಲ್ಕಮ್ ಎವ್ರಿ ಒನ್. ಇವತ್ತಿನ ಟಾಪಿಕ್ ವೈರಲ್ ವಿಡಿಯೋಸ್ ಹೇಗೆ ಮಾಡೋದು. ಏನು ವೈರಲ್ ವಿಡಿಯೋಸ್ ಇದು ಅಂತ ಹೇಳಿದ್ರೆ, ತುಂಬ ಜನ ವಿಡಿಯೋಸ್ ಹಾಕ್ತೀವಿ, ಆದರೆ ವ್ಯೂಸ್ ಬರಲ್ಲ. ಎಷ್ಟು ಜನರಿಗೆ ಈ ಸಮಸ್ಯೆ ಇದೆ? ಎಷ್ಟೊಂದು ವಿಡಿಯೋಸ್ ಮಾಡಿ ಹಾಕ್ತೀನಿ ನಾನು, ಬಟ್ ನನಗೆ ವ್ಯೂಸ್ ಬರ್ತಾ ಇಲ್ಲ, ಜನ ನೋಡ್ತಾ ಇಲ್ಲ ನನ್ನ ವಿಡಿಯೋನ, ರೀಚ್ ಆಗ್ತಾ ಇಲ್ಲ, ಕ್ವಾಲಿಟಿ ಆಡಿಯನ್ಸ್ ಬರ್ತಾ ಇಲ್ಲ, ನನಗೆ ಲೀಡ್ಸ್ ಬರ್ತಾ ಇಲ್ಲ, ಅಥವಾ ನನ್ನ ಫಾಲೋ ಮಾಡ್ತಾ ಇಲ್ಲ, ನನಗೆ ಎನ್ಕ್ವೈರೀಸ್ ಬರ್ತಾ ಇಲ್ಲ, ಇದರಿಂದ ಕನ್ವರ್ಷನ್ ಆಗ್ತಾ ಇಲ್ಲ. ಹೌ ಮೆನಿ ಆಫ್ ಯು ಹ್ಯಾವ್ ದಿಸ್ ಚಾಲೆಂಜ್? ಸೊ ಈ ವಿಡಿಯೋದಲ್ಲಿ 7 ಸ್ಟೆಪ್ಸ್ ಇದೆ ವೈರಲ್ ವಿಡಿಯೋಸ್ನ ಮಾಡೋ ಸೀಕ್ರೆಟ್ನ ಹೇಳ್ಕೊಡ್ತೀನಿ. ಟೈಪ್ 7 ಅಂತ ಚಾಟ್ ಬಾಕ್ಸಲ್ಲಿ, 7 ಅಂತ ಕಮೆಂಟ್ ಸೆಕ್ಷನಲ್ಲಿ. ಸೊ ಯೂಟ್ಯೂಬ್ ಅವರು ಟೈಪ್ 7 ಅಂತ ಹೇಳ್ಬಿಟ್ಟು, ಇನ್ಸ್ಟಾನವರು 7 ಅಂತ ಟೈಪ್ ಮಾಡಿ. ಓಕೆ, ಗ್ರೇಟ್. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಮೈಂಡಲ್ಲಿ ಇರಬೇಕು, ನನ್ನ ವಿಡಿಯೋಸ್ ತುಂಬ ಜನರಿಗೆ ರೀಚ್ ಔಟ್ ಆಗಬೇಕಂದ್ರೆ ಮೊದಲನೇದು ನಾವು ವಿಡಿಯೋ ಶೂಟ್ ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೇಗೆ ಅನ್ನೋದ್ರ ಜೊತೆಗೆ ಅನದರ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಇನ್ಸ್ಟಾ ಅಥವಾ ಯೂಟ್ಯೂಬ್ ಆಲ್ಗಾರಿದಮ್ ಸ್ವಲ್ಪ ತಿಳ್ಕೊಬೇಕು. ಟೈಪ್ ಆಲ್ಗಾರಿದಮ್ ಅಂತ. ಏನು ಆಲ್ಗಾರಿದಮ್ ಅಂದರೆ, ಸೊ ಫಸ್ಟ್ ಥಿಂಗ್ ಈಸ್, ನಮ್ಮ ವಿಡಿಯೋ ಫಸ್ಟ್ 3 ಸೆಕೆಂಡ್ಸ್, ಫಸ್ಟ್ 2 to 3 ಸೆಕೆಂಡ್ಸಲ್ಲೇ ಸಖತ್ತಾಗಿದೆ, ಟಾಪಿಕ್ ಮಾಹಿತಿ ಸಕ್ಕತ್ತಾಗಿದೆ ಅಂಥೇಳಿ 10 ಜನ ನೋಡೋಕೆ ತೋರಿಸುತ್ತದು. 10 ಜನಕ್ಕೆ 10 ಜನನು ನೋಡಿದ್ರು ಅಂದರೆ ಅನದರ್ 10 ಜನರಿಗೆ ಇನ್ಸ್ಟೆಂಟ್ ಆಗಿ ತೋರಿಸುತ್ತೆ. ಅವ್ರ ಕಡೆಯಿಂದ 10, ಲೈಕ್ ಇಟ್ ವಿಲ್ ಮಲ್ಟಿಪ್ಲೈ. ಸೊ ವಿತಿನ್ 5 to 6 ಸೆಕೆಂಡ್ಸಲ್ಲಿ ಎಲ್ಲರೂ ಎಲ್ಲ ಕಂಪ್ಲೀಟ್ ನೋಡ್ತಾ ಇದ್ದಾರೆ. ದೇ ಹೋಲ್ಡಿಂಗ್ ಆನ್ ಟು ದ ವಿಡಿಯೋ, ಫುಲ್ ವಿಡಿಯೋ. ಏನಾಯ್ತು ನಿಮ್ಮ ವಿಡಿಯೋ? ಆಲ್ಗಾರಿದಮ್ ಗೊತ್ತಾಗುತ್ತೆ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿದೆ. ಆ ವಿಡಿಯೋ ಚೆನ್ನಾಗಿದೆ ಅಂತ ಗೊತ್ತಾದಾಗ ಏನಾಗುತ್ತೆ, ಇಟ್ ವಿಲ್ ಡಸ್ ಸಮಥಿಂಗ್ ಕಾಲ್ಡ್ ಮ್ಯಾಕ್ಸಿಮಮ್ ಜನರಿಗೆ ನಿಮ್ಮ ವಿಡಿಯೋನ ತೋರಿಸುತ್ತೆ. ಸೊ ನಿಮ್ಮ ಫಸ್ಟ್ 3 ಸೆಕೆಂಡ್ಸ್, ಫಸ್ಟ್ 1, 2, 3 ಲೈನ್ಸ್ ಇದೆಯಲ್ಲ, ದಟ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್. ಸೊ ಟೈಪ್ ಇನ್ ದ ಚಾಟ್ ಬಾಕ್ಸ್, ಆ ಫಸ್ಟ್ ಲೈನ್ ಹೇಗಿರಬೇಕು ನಿಮ್ಮದು, ಫಸ್ಟ್ ಟಾಪಿಕ್ ಹೆಸರು, ಟೈಟಲ್ ಹೆಸರು, ಅಟೆನ್ಷನ್ ಗ್ರ್ಯಾಬಿಂಗ್ ಹೇಗಿರಬೇಕು, ಪವರ್ಫುಲ್ ಆಗಿರಬೇಕು, ಅಟೆಂಟಿವ್ ಆಗಿರಬೇಕು, ಕ್ಯಾಚಿ ಆಗಿರಬೇಕು. ಫಸ್ಟ್ ಲೈನ್, that's the first secret. For that you should have an energy, correct? So if I speak admissions improve ಆಗಬೇಕಾ ನಿಮ್ಮ ಶಾಲೆಗೆ, ಆಗಬೇಕು, ಬಟ್ there should be some energy. 3 ಸೀಕ್ರೆಟ್ಸ್ ವರ್ಷದಿಂದ ನಿಮಗೆ 30 to 40 ಸೀಟ್ಸ್ ಅಡ್ಮಿಷನ್ ಜಾಸ್ತಿ ಆಗಬೇಕಂದ್ರೆ ಏನು ಮಾಡಬೇಕು? ವಾಚ್ ದ ಫುಲ್ ವಿಡಿಯೋ. ನಾವು ಓಕೆ 30 to 40 ಅಡ್ಮಿಷನ್ ಜಾಸ್ತಿ ಆಗಬೇಕು, 3 ಸೀಕ್ರೆಟು. ದಟ್ ಫಸ್ಟ್ ಲೈನ್, ಟೈಪ್ ಆಲ್ ಆಫ್ ಯು ಹುಕ್ ಲೈನ್. ಆಪ್ರೇಷನ್ನೇ ಇಲ್ದಿರಾ ಮೊಣಕಾಲು ನೋವಿನ ಹೊರಗಡೆ ಬರಬೇಕಾ, ಬೆನ್ನು ನೋವಿಂದ ಹೊರಗಡೆ ಬರಬೇಕಾ, ಮಾತ್ರೆನೇ ತಿಂದಿರ ತಲೆನೋವು ಸರಿ ಹೋಗ್ಬೇಕಾ? ದಟ್ ಅಟೆನ್ಷನ್, ಹುಕ್ ಲೈನ್, ದಟ್ಸ್ ದ ಫಸ್ಟ್ ಸೀಕ್ರೆಟ್. ಆ್ಯಂಡ್ ಇಟ್ ಶುಡ್ ಬಿ ಆ ಫಸ್ಟ್ ಕರೆಕ್ಟಾಗಿ ಕಾಣಿಸುತ್ತಲ್ವಾ, ಕಣ್ಣಿಗೆ ಕಾಣಿಸ್ಬೇಕು ನೀವು ಹಾಕಿರೋ ಟೆಕ್ಸ್ಟ್. ಎಡಿಟಿಂಗ್ ಈಸ್ ಆಲ್ಸೋ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಮೆನಿ ಆಫ್ ದಮ್ ಏನು ಮಾಡ್ತಾರೆ, ಎಡಿಟಿಂಗ್ ಕೂಡ ಅಷ್ಟು ಗಮನಿಸಕ್ಕೆ ಹೋಗೋದಿಲ್ಲ, ಕರೆಕ್ಟ್? ಸೊ ಹುಕ್ ಲೈನ್. ಎರಡನೇದು ಆ ಎನರ್ಜಿ, ಎಂಥೂಸಿಯಾಸಮ್, ಲುಕಿಂಗ್ ಇನ್ ಟು ದ ಐಸ್, ಆ್ಯಂಡ್ ದಟ್ ಫಸ್ಟ್ ಅಟೆನ್ಷನ್ ಗ್ರ್ಯಾಬಿಂಗ್ ಈಸ್ ಇಂಪಾರ್ಟೆಂಟ್. ಎರಡನೇದು, ನೀವು ಯಾರಿಗೆ ಮೆಸೇಜ್ ಕೊಡ್ತಾ ಇದ್ದೀರಾ, ದಟ್ ಮೆಸೇಜ್ ಶುಡ್ ಬಿ ವೆರಿ ಕ್ಲಿಯರ್ಲಿ. ಲೈಕ್ ನಿನ್ನೆ ನಾನು ಮಾತಾಡಿದೆ, ಬೈಯರ್ ಸೈಕಾಲಜಿ, ಕನ್ಸ್ಯೂಮರ್ ಬೈಯಿಂಗ್ ಸೈಕಾಲಜಿ. ಯಾರಿಗೆ ನೀವು ಮಾತಾಡ್ತಾ ಇದ್ದೀರೋ, ಹೂ ಇಸ್ ಆಡಿಯನ್ಸ್, ಅದನ್ನು ನಾವು ಸಂಬೋಧನೆ ಮಾಡಿರಬೇಕು. ಯಾವುದರಲ್ಲಿ? ಪ್ರನೌನ್ಸ್ ಮಾಡಿರಬೇಕು. ಯಾರಿಗೆ? ಹಾಯ್ ಪೇರೆಂಟ್ಸ್, ನಿಮ್ಮ ಮಗು ಡಾಕ್ಟರ್ ಆಗಬೇಕಂತ ಆಸೆ ಇದೆ ಅಂದರೆ MBBS ಸೇರಿದಾಗ ಮಾತ್ರ ಅಲ್ಲಿ ಡಾಕ್ಟರ್ ಆಗೋದು. ಫ್ರಮ್ ದ ಬಿಗಿನಿಂಗ್ ಪ್ರೈಮರಿ ಸಾಫ್ಟ್ವೇರಲ್ಲಿ ಅವ್ರು ತುಂಬಬೇಕು ಹೆಲ್ತ್ ಬಗ್ಗೆ, ಡಾಕ್ಟರ್ ಅಂದರೆ ಏನು, ಹೆಂಗೆ ಟ್ರೀಟ್ ಮಾಡಬೇಕಾಗತ್ತೆ. ಅದಕ್ಕೆ ಒಳ್ಳೆ ಶಾಲೆಗೆ ಸೇರಿಸ್ಬೇಕು. ಒಳ್ಳೆ ಶಾಲೆ ಅಂದರೆ ಒಳ್ಳೆ ಪ್ರೀ ಸ್ಕೂಲ್ ಸೇರಿಸ್ಬೇಕು. ಸೊ ನಮ್ಮ ಮಕ್ಕಳಲ್ಲಿರತಕ್ಕಂಥ ಹವ್ಯಾಸ ಅಂದರೆ ಲೈಕ್ ಆ ಒಂದು ಇನ್ನರ್ ಕೋರ್ನ ಬೆಳೆಸಲಿಕ್ಕೆ ನೀವು ಮಲ್ಟಿಪಲ್ ಇಂಟೆಲಿಜೆನ್ಸ್ ಜೊತೆಗೆ ಆ ಒಂದು
ಬಾಡಿ ಸೈನ್ಸ್ ನಮ್ಮಲ್ಲಿ ಹೇಳ್ಕೊಡ್ತೀವಿ, ಪ್ರೀ ಸ್ಕೂಲಿಂದನೇ ರೆಡಿ ಮಾಡ್ತೀವಿ. ಬಟ್ ಆದರೆ ಹ್ಯಾವ್ ಯು ಫೌಂಡ್ ಪ್ರಾಪರ್ ಸ್ಕೂಲ್, ಪ್ರಾಪರ್ ಪ್ರೀ ಸ್ಕೂಲ್? ಎಷ್ಟು ಜನರಿಗೆ ವಾವ್ ಅನಿಸ್ತಾ ಇದೆ? ದಟ್ಸ್ ಅ ಸೆಕೆಂಡ್ ಸ್ಟೆಪ್. ಆಡಿಯನ್ಸ್ ಯಾರು, ಯಾವ ಏಜ್ ಅವರು, ಯಾವ ಊರಿನವರು, ನಾವು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿರಬೇಕು. AI ನಿಮ್ಮ ವಿಡಿಯೋನ ವೈರಲ್ ಮಾಡಿಸ್ಬೇಕಂದ್ರೆ ಏನು ಮಾಡುತ್ತೆ? ಇಟ್ ಡಸ್ ಅ ಲಾಟ್ ಆಫ್ ಇಂಟರ್ನಲ್ ವರ್ಕ್. ಸೊ ನಾವು ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡಿರ್ತೀವಿ, ನಮಸ್ಕಾರ, ಹೇಗಿದ್ದೀರಾ, ನನ್ನ ಹೆಸರು ಮಾಸ್ಟರ್ ಕೋಚ್ ಸತ್ಯ, ನಾನು BTA ಇಂದ. ನೋಬಡಿ ಈಸ್ ಇಂಟ್ರೆಸ್ಟೆಡ್. ಟೈಮ್ ತುಂಬ ಜನರಿಗೆ ಕಡಿಮೆ. ಟೈಪ್ ನೋ ಟೈಮ್ ಅಂತ ಚಾಟ್ ಬಾಕ್ಸಲ್ಲಿ. ಜನರ ಹತ್ರ ಟೈಮ್ ಇಲ್ಲ ಇವತ್ತು, ಕರೆಕ್ಟ್? ಸೊ ನಾನು ಯಾಕೆ ಈ 21 ಡೇಸ್ ಚಾಲೆಂಜ್ ಬರೀ 20 ನಿಮಿಷ ಇಟ್ಟಿದ್ದೀನಿ, ಓನ್ಲಿ 20 ಮಿನಿಟ್ಸ್, ಫಟ್. ಬಿಕಾಸ್ ಶಾರ್ಟ್ ಟೈಮಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡಬೇಕು ಎಲ್ರಿಗೂ ಅಂದ್ಬಿಟ್ಟು. ಟೈಪ್ ನೋ ಟೈಮ್. ಸೊ ಕಸ್ಟಮರ್ಗೆ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಬೇಕು. ನಿಮ್ಮ ರೀಲ್ ಟೈಮ್ ಎಷ್ಟಿರಬೇಕಪ್ಪ ಅಂತ ಹೇಳಿದ್ರೆ 15 ಸೆಕೆಂಡ್ ಟು ಮ್ಯಾಕ್ಸಿಮಮ್ 45 ಸೆಕೆಂಡ್ಸ್ ಆರ್ 1 ಮಿನಿಟ್ ಒಳಗಡೆ ಇತ್ತಂದರೆ ನಿಮ್ಮ ವಿಡಿಯೋಸ್ ಏನಾಗುತ್ತೆ? ಮ್ಯಾಕ್ಸಿಮಮ್ ವೈರಲ್ ಆಗುತ್ತೆ. ಟೈಪ್ ಎಷ್ಟು ಸೆಕೆಂಡು? 15 ಸೆಕೆಂಡ್ ಟು 45 ಸೆಕೆಂಡ್, ಮ್ಯಾಕ್ಸಿಮಮ್ 1 ಮಿನಿಟ್. ನಾನು ಅಡ್ವರ್ಟೈಸ್ಮೆಂಟ್ ಎಷ್ಟು ಜನ ನೋಡಿದ್ದೀರಾ? BTA ಆ್ಯಡ್ಸ್ 4-5 ವರ್ಷದಿಂದ. 2020 ಕರೋನಾ ಆದಮೇಲಿಂದ ಕಂಟಿನ್ಯೂಸ್ ಆಗಿ ಆ್ಯಡ್ ಶೂಟ್ ಮಾಡಿದ್ದೀನಿ. ಸೊ ಎನಿ ವಿಡಿಯೋ, ಪೇಯ್ಡ್ ವಿಡಿಯೋಸ್ ನಾವು ಮಾಡೋದು ಕೂಡ ಬರೀ 60 ಸೆಕೆಂಡ್ಸ್ ಟು 90 ಸೆಕೆಂಡ್ಸ್ ಇರುತ್ತೆ ಅಷ್ಟೇ. 1 ನಿಮಿಷದಿಂದ 1.5 ನಿಮಿಷ ಮ್ಯಾಕ್ಸಿಮಮ್ ಇರುತ್ತೆ. ಸೊ ನೋ ಟೈಮ್ ಫಾರ್ ಕನ್ಸ್ಯೂಮರ್ಸ್. ತುಂಬ ವಿಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಅದರ್ ಪಾರ್ಟ್, ನಾವು ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳಬೇಕು ನಾವು. ಟೈಪ್ ಪ್ರಾಬ್ಲಮ್ ಅಂದರೆ ಲೈಕ್ ಡಿಸೈರ್ ಆರ್ ಪ್ರಾಬ್ಲಮ್ ಏನಿದೆ ಅದನ್ನು ನಾವು ಮಾತಾಡಬೇಕು. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದೆ. ಐ ಡಿಡ್ ಒನ್ ಸ್ಮಾಲ್ ವಿಡಿಯೋ. 50 ವರ್ಷ ದಾಟಿರೋರು ಡಿಜಿಟಲ್ನ ಮಾಡೋಕ್ಕಾಗುತ್ತಾ? ಟೆನ್ಷನಲ್ಲಿದ್ದೀರಾ ನೀವು? ಅಯ್ಯೋ, ನಾನು 50 ವರ್ಷ ಆಗೋಯ್ತು, ನಾನು ಆನ್ಲೈನ್ ಬಿಸ್ನೆಸ್ ಮಾಡೋಕ್ಕಾಗುತ್ತಾ? ನನಗೆ ಏಜ್ ಆಗೋಯ್ತು, ನಂಗೆ ತಲೆಗೆ ಹೋಗ್ತಾ ಇಲ್ಲ, ಏಜೆನ್ಸಿ ಕೊಳ್ಳ ನಾನೇ ಮಾಡಲ್ವಾ? ಎಷ್ಟೊಂದು ಜನರಿಗೆ ಏನಾಗ್ತಾ ಇರುತ್ತೆ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ದಿಸ್ ಕನ್ಫ್ಯೂಷನ್ಸ್, ರೈಟ್? ಸೊ ಆ ವಿಡಿಯೋನಲ್ಲಿ ನಾನು ಪ್ರಾಬ್ಲಮ್ಸ್ ಯಾಕೆ 50 ವರ್ಷ ಆದಮೇಲೆ ಮೈಂಡ್ ಒಳಗಡೆ ಹೋಗಲ್ಲ? ಬಿಕಾಸ್ 25-30 ವರ್ಷ ಗ್ಯಾಪ್ ಆಗಿರುತ್ತೆ. ಸ್ಕೂಲ್ ಕಾಲೇಜ್ ಬಿಟ್ಬಿಟ್ಟು ಹೊಸ ಕಲಿಯಾಭ್ಯಾಸ ಬಿಟ್ಬಿಟ್ಟಿರ್ತೀವಿ. ಮತ್ತು ನಾವು ಫಾಸ್ಟ್ ಲರ್ನರ್ ಆಗಿರಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಲಿತು ಈಸಿಯಾಗಿ ನಮ್ಮನ್ನು ಯಾರಾದರೂ ಹ್ಯಾಂಡ್ ಹೋಲ್ಡ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಅದನ್ನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ನಮ್ಮ BTAನಲ್ಲಿ ತುಂಬ ಜನ ಆನ್ಲೈನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ನೌ ವಾಟ್ ಹ್ಯಾಪನ್, ದಟ್ ವಿಡಿಯೋ 24 ಅವರಲ್ಲಿ 5,000 ವ್ಯೂಸ್ ಬಂದಿದೆ. ಗುಡ್. ಇನ್ನೂ ಒಂದೊಂದು ತುಂಬ ಮನಸ್ಸಿಗೆ ತುಂಬ ಜನರ ಫಸ್ಟ್ರೇಷನ್ ಆಗೋ ವಿಡಿಯೋನ ನೀವು ಅವ್ರಿಗೆ ಎತ್ತು ತೋರಿಸಿದಾಗ ಇನ್ನೂ ಸಖತ್ತಾಗಿ ಹೋಗುತ್ತೆ. ಇನ್ನೊಂದು ವಿಡಿಯೋ ಮಾಡಿದ್ದೆ. ಡಬಲ್ ಡಿಗ್ರಿ ಓದಿನೂ ಮನೆಯಲ್ಲೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಿಚನ್ ಕೆಲಸ ಮಾಡಿಕೊಂಡು, ಮಕ್ಳಿಗೆ ಚಾಕ್ರಿ ಮಾಡಿಕೊಂಡು, ಹಸ್ಬೆಂಡ್ ನೋಡಿಕೊಂಡು, ಅತ್ತೆ ಮಾವ ನೋಡ್ಕೊಂಡಿದ್ದೀರಾ. ಆ್ಯಂಡ್ ಒಳಗಡೆಯಿಂದ ಅಯ್ಯೋ ಅನಿಸ್ತಾ ಇದೆಯಾ? ಆರ್ ಯು ಫೀಲಿಂಗ್ ಸೋ ಬ್ಯಾಡ್ ಅಬೌಟ್ ಯುವರ್ ಸೆಲ್ಫ್? ಐ ಆಮ್ ನಾಟ್ ಕ್ರಿಯೇಟಿಂಗ್ ಮೈ ಐಡೆಂಟಿಟಿ. ದಿಸ್ ವಾಸ್ ಹಾರ್ಟ್ ಟಚಿಂಗ್ ಹುಕ್. How many of you feel? Type yes ಅಂತ ಮಾಡಿಸಿದೆ. ಹಾರ್ಟ್ ಟಚಿಂಗ್ ಹುಕ್, ರೈಟ್? ಅಲ್ಲಿ ನಾನು 2 ಭಾಗನೂ ಮಾತಾಡಿದ್ದೀನಿ. ದೆನ್ ಐ ಟೋಲ್ಡ್ ದ ಪ್ರಾಬ್ಲಮ್, ಲೈಕ್ ನನಗೆ ಟ್ಯಾಲೆಂಟ್ ಇಲ್ಲ, ಅಥವಾ ನನಗೆ ಟೈಮ್ ಇಲ್ಲ, ನನಗೆ ದುಡ್ಡಿಲ್ಲ, ನನಗೆ ಯಾರೂ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಕೊಂಡು ಮನೆಯಲ್ಲೇ ಕೂತಿದ್ದೀರಾ. ಮನೆಯವ್ರು ನೋಡ್ಕೊಳೋದು ತಪ್ಪಲ್ಲ, ಬಟ್ ಸೆಲ್ಫ್ ಪಿಟಿನಲ್ಲಿ ಕೂತ್ಕೊಳೋದು ತಪ್ಪು. ನಿಮ್ಗೆ ಗೊತ್ತಿರೋ ಟ್ಯಾಲೆಂಟ್ನ ನೀವು ಮೊಬೈಲಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯು ಕ್ಯಾನ್ ಕ್ರಿಯೇಟ್ ಅಕೌಂಟ್, ಯು ಕ್ಯಾನ್ ಸ್ಟಾರ್ಟ್ ಗಿವಿಂಗ್ ಕಾಂಟೆಂಟ್ ಆ್ಯಂಡ್ ಯು ಕ್ಯಾನ್ ಬಿಲ್ಡ್ ಮಾನಿಟೈಸ್ ಮಾಡ್ಬೋದು. ಮನಸ್ಸು ಮಾಡಬೇಕು ನಿಮ್ಮ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಲಿಕ್ಕೆ. ಸೊ ಅದನ್ನು ನೀವು ಮಾಡಬೇಕಂದ್ರೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿಲಿ ತುಂಬ ಜನ ಹೆಣ್ಮಕ್ಳು ದೇ ಹ್ಯಾವ್ ಬಿಲ್ಡ್ ದೇರ್ ಐಡೆಂಟಿಟಿ, ದೇ ಆರ್ ಗ್ರೋಯಿಂಗ್ ದೇರ್ ಬಿಸ್ನೆಸ್. ಸೊ ಪ್ರಾಬ್ಲಮ್, ದೆನ್ ಸೊಲ್ಯೂಷನ್. ಟೈಪ್ ಆಲ್ ಆಫ್ ಯು ಸೊಲ್ಯೂಷನ್ಸ್. 3 ಪ್ರಾಬ್ಲಮ್ ಕಾರಣಗಳೇನು? ಆ ಪ್ರಾಬ್ಲಮಲ್ಲಿ ಸಿಗಾಕೊಂಡಿರೋದಕ್ಕೆ ಮೈಂಡ್ ಸೆಟ್ ಪ್ರಾಬ್ಲಮ್. ಯು ಹ್ಯಾವ್ ಟು ಸ್ಪೀಕ್ ವೆದರ್ ಲೈಕ್ ರೈತರು ಪ್ರಾಡಕ್ಟ್ ಮಾಡಿದಾಗ ರೈತರೇ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ವಾ? ವರ್ಷದಿಂದ ವರ್ಷಕ್ಕೆ ಮಳೆ ವ್ಯತ್ಯಾಸ ಆಗುತ್ತೆ, ಫಸಲು ಸರಿಗೆ ಬರ್ತಾ ಇಲ್ವಾ ನಿಮಗೆ? ಸೊ ಇಟ್ಸ್ ಅಟೆನ್ಷನ್ ಕ್ಯಾಚಿಂಗ್. ನೀವೇನಾದರೂ ರೈತರಾಗಿದ್ದು ರೈತರಿಗೆ ಸಂಬಂಧಪಟ್ಟಿರತಕ್ಕಂಥ ರೈತರ ಗೊಬ್ಬರ, ಭೂಮಿಗೆ ಬೇಕಾಗಿರೋ ಗೊಬ್ಬರ, ಪೆಸ್ಟಿಸೈಡ್, ಸೀಡ್ಸ್, ಆರ್ ಲೈಕ್ ಡ್ರಿಪ್ ಇರಿಗೇಷನ್ ಪ್ರಾಡಕ್ಟ್, ಆರ್ ಲೈಕ್ ಕಟ್ಟರ್, ಆರ್ ಸೋ ಮೆನಿ ಎಕ್ವಿಪ್ಮೆಂಟ್ನ ಸೇಲ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಯು ನೀಡ್ ಟು ಎಕ್ಸ್ಪ್ಲೈನ್ ಪ್ರಾಪರ್ ಹುಕ್. ದೆನ್ ಕಾರಣಗಳನ್ನ, ಆ ಪ್ರಾಬ್ಲಮ್ನ ಹೇಳಬೇಕು.
ದೇ ಶುಡ್ ಫೀಲ್ ದಟ್ ಇವ್ರಿಗೆ ಗೊತ್ತು ನನ್ನ ಪ್ರಾಬ್ಲಮ್, ಈ ವಿಡಿಯೋದಲ್ಲಿ ಮಾತಾಡ್ತಿರೋ ನನಗೆ ಗೊತ್ತು ಇವ್ರ ಪ್ರಾಬ್ಲಮ್ಮು. 3 ಪ್ರಾಬ್ಲಮ್ ಕಾರಣಗಳು, ಸೊಲ್ಯೂಷನ್ ಮಾತಾಡಬೇಕು. ಟೈಪ್ ಸೊಲ್ಯೂಷನ್. ಶಾರ್ಟ್ ಟೈಮ್ ಯು ಹ್ಯಾವ್ ಟು ಗಿವ್ ಸೊಲ್ಯೂಷನ್ ಆಲ್ಸೋ. 2-3 ಸೊಲ್ಯೂಷನ್ ಕೂಡ ಕೊಡಬೇಕು. ಇಫ್ ಯು ಆರ್ ನಾಟ್ ಗಿವಿಂಗ್ ಸೊಲ್ಯೂಷನ್, ದೆನ್ ವಿಡಿಯೋ ಮೇ ನಾಟ್ ಗೋ ಲೈಕ್ ಡಿಪ್ ಆಗಿಬಿಡುತ್ತೆ. ಸೊ ವೈರಲ್ ವಿಡಿಯೋ ಶೂಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಹ್ಯಾವ್ ಎ ಹುಕ್, ರೀಸನ್, ಲೈಕ್ ಯಾರು ನೀವು ಆಡಿಯನ್ಸ್ ಯಾರು, ದೆನ್ ಲೈಕ್ ಪ್ರಾಬ್ಲಮ್, ಡಿಸೈರ್, ದೆನ್ ಸೊಲ್ಯೂಷನ್. ಇಷ್ಟೆಲ್ಲ ಕೇಳಿದ್ಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ವೈ ದೇ ಶುಡ್ ಡೂ ಸಮಥಿಂಗ್. ನೀವು ಹೇಳಿದ್ದನ್ನ ಏನಕ್ಕೆ ಮಾಡಬೇಕು, ಅದು ಯಾಕೆ ಮಾಡಬೇಕಂದ್ರೆ ನೀವು ಕ್ರೆಡಿಬಿಲಿಟಿ ಬಿಲ್ಡ್ ಮಾಡಬೇಕು. ನೀವು ಯಾರು ಅಂತ ತೋರಿಸ್ಕೊಡ್ಬೇಕು. ಟೈಪ್ ಕ್ರೆಡಿಬಿಲಿಟಿ ಅಂತ. ಗುಡ್, ನೈಸ್. ಸೋ ಮೆನಿ ಆಫ್ ಯು ಆರ್ ಟೆಕ್ಸ್ಟಿಂಗ್. ಮಲ್ನಾಡ್ ಹೋಮ್ ಫುಡ್ಸ್, ಗುಡ್ ಜಾಬ್. ಅನ್ನದಾತ ಟ್ರೇಡರ್ಸ್, ವೆರಿ ನೈಸ್. ನಮ್ಮ ಇನ್ಸ್ಟಾ ಫ್ಯಾಮಿಲಿ ಸ್ವಲ್ಪ ಟೈಪ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವತ್ತು. ಹಲೋ, ಆರ್ ಯು ದೇರ್? ಪ್ಲೀಸ್ ಟೈಪ್ ಕಮೆಂಟ್ ಸೆಕ್ಷನಲ್ಲಿ. ಯೂಟ್ಯೂಬಲ್ಲಿ ಜೋರಾಗೆಲ್ಲ ಟೈಪ್ ಮಾಡ್ತಾ ಇದ್ದಾರೆ ಇವತ್ತು. ವಾ ಐ ಲವ್ ದಿಸ್. ಸರಸ್ವತಿ, ಥ್ಯಾಂಕ್ ಯು. ಸೊಲ್ಯೂಷನ್ಸ್ ಟೈಪ್ ಮಾಡಿದ್ರು. ಇನ್ಸ್ಟಾ ಫ್ಯಾಮಿಲಿ, ಸಿಂಹ, ಹೆಲೋ ಸಿಂಹ ಶೆಟ್ಟಿ, ಟೈಪ್ ಮಾಡಿ ಎಲ್ರು. ಐ ವಾಂಟ್ ದಟ್ ಎಂಗೇಜ್ಮೆಂಟ್. ಥ್ಯಾಂಕ್ ಯು. ಕ್ರೆಡಿಬಿಲಿಟಿ, ಥ್ಯಾಂಕ್ ಯು. ತನು, ಸಿಆರ್, ಥ್ಯಾಂಕ್ ಯು. ಕ್ರೆಡಿಬಿಲಿಟಿ, ಥ್ಯಾಂಕ್ ಯು. ನಾವು ವಾಟ್ ಈಸ್ ಕ್ರೆಡಿಬಿಲಿಟಿ ಅಂದರೆ, ಲೆಟ್ಸ್ ಇವಾಗ ಮಲ್ನಾಡ್ ಹೋಮ್ ಫುಡ್ಸ್ ಹೆಗ್ಡೆ ಅವರು ನಮ್ಮ BTA ಡೈಮಂಡ್ ಮೆಂಬರ್. ಸೊ ಐ ನೋ ಹಿಮ್ ಫ್ರಮ್ ಮೆನಿ ಇಯರ್ಸ್. ಈಸ್ ಫಾಲೋಯಿಂಗ್ BTA. ಆನ್ಲೈನಲ್ಲಿ ಸಕ್ಕದಾಗಿ ಬೆಳೆದಿದ್ದಾರೆ. ನೋ, ವಿ ಹ್ಯಾಸ್ ಟು ಶೇರ್. ನಮ್ಮ ಮಲ್ನಾಡ್ ಫುಡ್ಸ್ ನಾನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ಎಷ್ಟು ಕಸ್ಟಮರ್ಸು ಯಾವ್ಯಾವ ಊರಿನಲ್ಲಿ ಕರ್ನಾಟಕದಲ್ಲಿ, ಸೌತ್ ಇಂಡಿಯಾದಲ್ಲಿ ತಗೊಂಡಿದ್ದಾರೆ, ಕಳಿಸ್ತಾ ಇದ್ದೀನಿ. ವೆನ್ ಹೀ ಸ್ಪೀಕ್ಸ್ ದಿಸ್, ವಾಟ್ ಹ್ಯಾಪನ್ಸ್? ಕಸ್ಟಮರ್ಗೆ ನಂಬಿಕೆ ಜಾಸ್ತಿ ಬರುತ್ತೆ. ಸೊ ನಾನೇನು ಹೇಳ್ತೀನಿ, BTA ವೆಬಿನಾರಲ್ಲಿ, ನನ್ನ ವಿಡಿಯೋಸಲ್ಲಿ, ಗೋ ಚೆಕ್, ಏನಂತ ಹೇಳ್ತೀನಿ ನಾನು, ಗೋ ಅಂಡ್ ಚೆಕ್ ದ ಮೈ BTA, ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಸಂಸ್ಥೆಯ ಯೂಟ್ಯೂಬ್ ಚಾನಲ್ ಮಾಸ್ಟರ್ ಕೋರ್ಸ್ ಸತ್ಯಾಸ್ BTA ಹೋಗಿ ವಾಚ್ ಮಾಡಿ. ಎಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಜನ ಬೆಳೆದಿರೋ ಸಕ್ಸಸ್ ಸ್ಟೋರೀಸ್ ಇದೆ. 5 lakhs, 1 crore, 10 crore ಚಾಂಪಿಯನ್ ಎಷ್ಟು ಜನ ಇದ್ದಾರೆ. ಸೊ ಕ್ರೆಡಿಬಿಲಿಟಿ ತೋರಿಸ್ಬೇಕು. ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ಟ್ರಸ್ಟ್ನ ಬಿಲ್ಡ್ ಮಾಡಬೇಕು ನಾವು. ಕ್ರೆಡಿಬಿಲಿಟಿ, ಅಥಾರಿಟಿನ ತೋರಿಸ್ಬೇಕು. ನಾವು ಎಷ್ಟು ವರ್ಷದಿಂದ ಫೀಲ್ಡಲ್ಲಿ ಇದ್ದೀವಿ, ಎಷ್ಟು ನಮ್ಮ ಗ್ರಾಹಕರಿಗೆ ಎಷ್ಟು ಬೆನಿಫಿಟ್ ಸಿಕ್ಕಿದೆ. ದಟ್ಸ್ ಅ ಫಾಸ್ಟಾಗಿ ಟಕ್ 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 ಅಂತ ಹೇಳ್ಕೊಂಡು ಬರಬೇಕು. ನಮ್ಮ ವಿಶೇಷತೆ ಹೇಳ್ಕೊಂಡ್ಬರ್ಬೇಕು. ವೈ ವಿ ಸ್ಟ್ಯಾಂಡ್ ಫಾರ್. ಲೈಕ್ ನಾನು ಈ ವಿಡಿಯೋಗಳನ್ನ ಏನಕ್ಕೆ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ, ಕರ್ನಾಟಕದ 1 ಲಕ್ಷ ಉದ್ಯಮಿಗಳು ಸೂಪರ್ ಟೈಕೂನ್ ಆಗಬೇಕು. ದಟ್ಸ್ ಮೈ ಏಮ್. ದೆನ್ ಯು ಶುಡ್ ಟೆಲ್ ಯುವರ್ ವ್ಯಾಲ್ಯೂನ ಹೇಳಬೇಕು. ಅವರ್ ವ್ಯಾಲ್ಯೂ ಈಸ್ 10x ಗ್ರೋತ್ ಕೊಡ್ತೀವಿ ನಮ್ಮ ಕಸ್ಟಮರ್ಗಳಿಗೆ, ಬೆಳೆಸ್ತೀವಿ, ವ್ಯಾಲ್ಯೂ ಫಾರ್ ದ ಮನಿ ಕೊಡ್ತೀವಿ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಇರಬೇಕು ಲಾಸ್ಟಲ್ಲಿ, ಟ್ರಸ್ಟ್ ಪ್ರೂಫ್ ಬಿಲ್ಡ್ ಆದಮೇಲೆ ಇದೊಂದು ಕೆಲಸ ನೀವು ಮಾಡಿಲ್ಲ ಅಂದರೆ ನಿಮ್ಮ ವಿಡಿಯೋ ವೈರಲ್ ಆದ್ರೂ ವಾಟ್ ಹ್ಯಾಪನ್ಸ್, ನಿಮ್ಗೆ ಯೂಸ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಸ್ಟೆಪ್ ಇದೆಯಲ್ಲ, CTA, ಕಾಲ್ ಟು ಆ್ಯಕ್ಷನ್ ಅಂತ ಕರೀತಾರೆ. ಯು ಹ್ಯಾವ್ ಟು ಗಿವ್ ಇನ್ ಎನಿ ವಿಡಿಯೋ ಕಾಲ್ ಟು ಆ್ಯಕ್ಷನ್. ಮಿನಿಮಮ್ 3 times ಕಾಲ್ ಟು ಆ್ಯಕ್ಷನ್ ಕೊಡಬೇಕು ನಿಮ್ಮ ವಿಡಿಯೋಸಲ್ಲಿ. ಟೈಪ್ 3 CTA, 3 times ಕಾಲ್ ಟು ಆ್ಯಕ್ಷನ್. ಏನು 3 ಸತಿ ಅಂದರೆ, ಹೈ ನಮಸ್ಕಾರ, ವಿಡಿಯೋನ ವಾಚ್ ಮಾಡಿ, ನನ್ನ ವಿಡಿಯೋನ ಫಾಲೋ ಮಾಡಿ, ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ನ ಫಾಲೋ ಮಾಡಿ ಅಂತ ಒಂದು ಸತಿ ಸಟ್ಲಾಗಿ ಹೇಳಿರಬೇಕು. ಕಮೆಂಟ್ ಸೆಕ್ಷನಲ್ಲಿ ನೀವು ಟೈಪ್ ಮಾಡಿ ಅಂತ ಕೇಳಿರಬೇಕು. ಆ್ಯಕ್ಷನ್ ಕೇಳಿರಬೇಕು ಅವ್ರಿಗೆ, ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾನು ನಿನ್ನೆ ಕೂಡ ನಿಮ್ಗೆ ಎಷ್ಟೊಂದು ಜನರಿಗೆ ಕೇಳಿದೆ, ಎಷ್ಟು ಜನರಿಗೆ ನನ್ನ ವಿಡಿಯೋನ ಫಾರ್ವರ್ಡ್ ಮಾಡ್ತೀರಾ, ಎಷ್ಟು ಜನರಿಗೆ ಇನ್ವೈಟ್ ಮಾಡ್ತೀರಾ ಲೈವ್ ಸೆಷನ್ಗೆ ಅಂತ ಹೇಳ್ಬಿಟ್ಟು. ಕರೆಕ್ಟ್, ಐ ಆಸ್ಕ್ಡ್ ಯು. 3 times ಕಾಲ್ ಟು ಆ್ಯಕ್ಷನ್ ಇರಬೇಕು. ರೈಟ್, ಸಮ್ಟೈಮ್ಸ್ ಸೇಮ್ ಥಿಂಗ್ 3 ಸತಿ ಕೇಳಬೇಕು ನಾವು. ಬೇರೆ ಬೇರೆ ಕೇಳಿದಾಗ ಏನಾಗುತ್ತೆ, ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಸೇಮ್ ಥಿಂಗ್ 3 ಸತಿ ಕೇಳಿದಾಗ ಎನ್ರೋಲ್ ಆಗಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಎನ್ರೋಲ್ ಆಗಿ, ಒಂದು ಸೇಮ್ ಥಿಂಗ್ನ ನೀವು ಕೇಳಿದಾಗ ಏನಾಗುತ್ತೆ, ಚಾನ್ಸಸ್ ಆರ್ ದೇರ್ ದ ಕಸ್ಟಮರ್ ಹೂ ಇಸ್ ವಾಚಿಂಗ್, ದ ಆಡಿಯನ್ಸ್ ಹೂ ಇಸ್ ವಾಚಿಂಗ್ ವಿಲ್ ಟೇಕ್ ಇನ್ಸ್ಟೆಂಟ್ ಆ್ಯಕ್ಷನ್. 3 times ಕಾಲ್ ಟು ಆ್ಯಕ್ಷನ್ ಇರಬೇಕು. ರೈಟ್, ಹೌ ಮೆನಿ ಆಫ್ ಯು ಆರ್ ಡೂಯಿಂಗ್ ದಿಸ್? ಎಷ್ಟು ಜನ ಈ ಸ್ಟೆಪ್ಸ್ನ ಬಳಸ್ತಾ ಇದ್ದೀರಾ? ಎಷ್ಟು ಜನರಿಗೆ ಈ 7 ಸ್ಟೆಪ್ಸ್ನ ಒಂದು ಕಡೆ ಒಂದು PDF ಮಾಡಿ ನಿಮಗೆ ಬೇಕು ಅನ್ನೋರು
ಮಾಸ್ಟರ್ ಕೋಚ್ ಸತ್ಯ BTA ಯೂಟ್ಯೂಬ್ ಚಾನಲ್ ಇದೆ. ಸೊ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ದೇರ್ ಇಸ್ ಅ ವಾಟ್ಸಪ್ ಲಿಂಕ್. ಜಾಯಿನ್ ದ ವಾಟ್ಸಪ್ ಲಿಂಕ್. ಆ ವಾಟ್ಸಪ್ ಲಿಂಕ್ ನೀವು ಜಾಯಿನ್ ಆದರೆ ದೇರ್ ಐ ವಿಲ್ ಬಿ ಗಿವಿಂಗ್ ಯು ದಿಸ್ 7 ಸೀಕ್ರೆಟ್ ಸ್ಟೆಪ್ಸ್ PDF ಕೊಡ್ತೀನಿ. ಈ ವಿಡಿಯೋನ ನೀವು ವಾಪಸ್ 2 ಸತಿ ನೋಡಿದಾಗ ಇಲ್ಲೇ ಸಿಗುತ್ತೆ ನಿಮಗೆ, ಬಟ್ ಯು ಕ್ಯಾನ್ ಗೆಟ್ ಇಟ್ ದೇರ್. ವಿಡಿಯೋ ಶೂಟ್ ಬಗ್ಗೆ ಏನೋ ಮಾತಾಡಿದೆ, ಆದರೆ ಬೇರೆನೂ ಕೂಡ ಇದೆ. ಏನದು ಬೇರೆ ಅಂದರೆ ವೆರಿ ಗುಡ್ ಎಡಿಟಿಂಗ್. ಟೈಪ್ ಎಡಿಟಿಂಗ್ ಅಂತ ಚಾಟ್ ಬಾಕ್ಸಲ್ಲಿ ದಟ್ ಆ ಎಡಿಟಿಂಗ್ ಅನ್ನೋದು ಸರಿಗಿಲ್ಲ ಅಂದರೆ ಏನಾಗುತ್ತೆ, ಆ್ಯಕ್ಚುಲಿ ರಾ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ, ಬಟ್ ಎ ಪ್ರಾಪರ್ ಎಡಿಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದ ಫಸ್ಟ್ ಲೈನ್ ಸ್ಟಾರ್ಟ್ ಆಗೋಕ್ಕೆ ತುಂಬ ಗ್ಯಾಪ್ ಇರ್ಕೊಡ್ದು ವಿಡಿಯೋದಲ್ಲಿ. ಪ್ರಾಪರ್ ಟೈಮಲ್ಲಿ ಟಕ್ ಅಂತ ಸ್ಟಾರ್ಟ್ ಆಗಬೇಕು. ಆ ಎಕ್ಸ್ಪ್ರೆಷನ್ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಬೇಕು, ಆಡಿಯನ್ಸ್ಗೆ ಇಲ್ಲಿ ಏನೋ ಇದೆ ಅನಿಸ್ಬೇಕು. ಆ ಎಡಿಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಡಿಟಿಂಗ್, ದೆನ್ ವಿಡಿಯೋ ಕರೆಕ್ಟಾಗಿ ಫೋಕಸ್, ಫೇಸ್ ಫೋಕಸ್ ಆರ್ ಪ್ರಾಡಕ್ಟ್ ಫೋಕಸ್, ಬ್ಯಾಕ್ಗ್ರೌಂಡ್ ಫೋಕಸ್, ದೆನ್ ಅನ್ನೆಸೆಸರಿ ಬೇಡದಿರೋದನ್ನ ಕರೆಕ್ಟಾಗಿ ಡಿಲೀಟ್ ಮಾಡಿರಬೇಕು. ದೆನ್ ಅದಾದಮೇಲೆ ಏನಿರಬೇಕು, ಎಡಿಟಿಂಗ್ ಕರೆಕ್ಟಾಗಿ ಮಾಡಿದಾಗ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಲೈಟ್ ಮ್ಯೂಸಿಕ್ ಹಾಕಿರಬೇಕು. ದೆನ್ ನಾವು ಎಲ್ಲಿ ಅಪ್ಲೋಡ್ ಮಾಡ್ತೀವಿ, ಅಪ್ಲೋಡ್ ಮಾಡಿದಾಗ ಏನಂತ ಕರಿತೀವಿ, ಟೈಟಲ್ ಅಂತ ಕರಿತೀವಿ. ಟೈಟಲ್ ಕರೆಕ್ಟಾಗಿ ಹಾಕಿರಬೇಕು, ಡಿಸ್ಕ್ರಿಪ್ಷನ್ ಬರೆದಿರಬೇಕು, ಏನು ಸಿಗುತ್ತೆ ವಿಡಿಯೋದಲ್ಲಿ ಅವ್ರಿಗೆ. ಇಫ್ ದಟ್ ಎಡಿಟಿಂಗ್ ಇಸ್ ನಾಟ್ ಗುಡ್, ಮ್ಯೂಸಿಕ್ ಇಸ್ ನಾಟ್ ಗುಡ್, ಸುಮ್ಮನೆ ಇಷ್ಟೊಂದು ಖಾಲಿ ಗ್ಯಾಪ್ ಇದೆ 5 ಸೆಕೆಂಡ್ 10 ಸೆಕೆಂಡ್, then nobody will, it will get dropped. So get the editing also. ಎಡಿಟಿಂಗ್ ತುಂಬ ಫ್ರೀ ಸಾಫ್ಟ್ವೇರ್ಗಳಿದೆ, ಮೊಬೈಲಲ್ಲೇ ಮಾಡ್ಬೋದು. ಎಡಿಟ್ಸ್ ಅಂತ ಇನ್ಸ್ಟಾ ಅವ್ರದ್ದಿದೆ, ಅದರಿಂದ ಮಾಡ್ಬೋದು. ಇಲ್ಲ ನೀವು ನೆಕ್ಸ್ಟ್ ಲೆವೆಲ್ ಮಾಡ್ತೀರಾ ಅಂದರೆ ಲ್ಯಾಪ್ಟಾಪಲ್ಲಿ ದೆರ್ ಆರ್ ಸೋ ಮೆನಿ ಪೇಯ್ಡ್ ವರ್ಷನ್, ರೈಟ್? ಸೊ ಮುಖದ ಮೇಲೆ ಲೈಟ್ ಇರಬೇಕು, ಕ್ಯಾಮ್ರಾ ನೀಟಾಗಿರಬೇಕು. ಏನು ಮೊಬೈಲಲ್ಲಿ ಶೂಟ್ ಮಾಡಿರೋ ವಿಡಿಯೋಗಳು ವೈರಲ್ ಆಗ್ತವೆ. ಸೊ ಮುಖದ ಮೇಲೆ ಒಳ್ಳೆ ಬೆಳಕು, ನಿಮ್ಮ ಕಣ್ಣು ನೀಟಾಗಿ ಕ್ಯಾಮ್ರಾ ನೋಡಿರಬೇಕು, ಎಕ್ಸ್ಪ್ರೆಷನ್ಸ್ ಇರಬೇಕು, ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹ್ಯಾಶ್ಟ್ಯಾಗ್. ಇಷ್ಟನ್ನ ನೀವು ಮಾಡ್ತಾ ಇದ್ದೀರಾ ಅಂದರೆ ಯು ವಿಲ್ ಬಿ ಗೆಟಿಂಗ್ ಎ ವೈರಲ್ ವಿಡಿಯೋಸ್, ರೈಟ್? ನಾವು 3 ದಿನದ ಅಸೈನ್ಮೆಂಟಲ್ಲಿ ಎಷ್ಟು ಜನ ಮಾಡಿದ್ದೀರಾ, ಎಷ್ಟು ಜನ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀರಾ? ಸೊ ಫಸ್ಟ್ ಟೈಮ್ ನನ್ನನ್ನು ಫಾಲೋ ಮಾಡ್ತಾ ಇರೋರು ಎಷ್ಟು ಜನ ಫಸ್ಟ್ ಟೈಮ್ ಇದ್ದೀರಾ? ಟೈಪ್ FT ಫಸ್ಟ್ ಟೈಮ್ ಅಂತ. Anybody is here first timers? Type first time FT. So are you getting a value? 21 days ಚಾಲೆಂಜಲ್ಲಿ ಇವತ್ತು 4ನೇ ದಿನ ಕಂಪ್ಲೀಟ್ ಮಾಡಿದ್ದೀವಿ. ನೀವು ಲೈವ್ ನೋಡ್ತಾ ಇದ್ರು, ರೆಕಾರ್ಡಿಂಗ್ ನೋಡ್ತಾ ಇದ್ರು, ಯು ಆರ್ ಗೆಟಿಂಗ್ ವ್ಯಾಲ್ಯೂ. ಟೈಪ್ ವ್ಯಾಲ್ಯೂ ಅಂತ ಚಾಟ್ ಬಾಕ್ಸಲ್ಲಿ. ಶೇರ್ ದಿಸ್ ವಿಡಿಯೋ ಟು ಯುವರ್ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ಅವರು ಕೂಡ ವೈರಲ್ ವಿಡಿಯೋಸ್ ಶೂಟ್ ಮಾಡಲಿ, ಅಪ್ಲೋಡ್ ಮಾಡಲಿ, ದುಡ್ಡು ಮಾಡಲಿ, ಹೆಸರು ಮಾಡಲಿ, ನೆಮ್ಮದಿಯಾಗಿರಲಿ, ರೈಟ್? ದಟ್ ಈಸ್ ಮೈ ಏಮ್. ಕರ್ನಾಟಕದ ಉದ್ಯಮಿಗಳು ಮಸ್ತಾಗಿ ಬೆಳಿಬೇಕು, ದುಡ್ಡು ಮಾಡಬೇಕು. ಹ್ಯಾಪಿ ಬಾಸ್, ಆಟೋಮೇಟೆಡ್ ಬಿಸ್ನೆಸ್ ರನ್ ಮಾಡಿ ಏನಾಗಿರಬೇಕು, ಹೈ ಪ್ರಾಫಿಟೇಬಲ್ ಮಾಡಿ ಹ್ಯಾಪಿ ಬಾಸ್ ಆಗಬೇಕು. ಸೊ ಡು ಯು ವಾಂಟ್ ಟು ಬಿ ಹ್ಯಾಪಿ ಬಾಸ್? ಟೈಪ್ ಹ್ಯಾಪಿ ಬಾಸ್ ಅಂತ ಚಾಟ್ ಬಾಕ್ಸಲ್ಲಿ. ಟೈಪ್ ಹ್ಯಾಪಿ ಬಾಸ್ ಅಂತ ಚಾಟ್ ಬಾಕ್ಸಲ್ಲಿ. ಅಂಡ್ ಐ ಸಿ ಯು ಟುಮಾರೋ ವಿತ್ ಸೋಷಿಯಲ್ ಮೀಡಿಯಾ ಎಷ್ಟು ಅಕೌಂಟ್ಸ್ ನಾವು ಓಪನ್ ಮಾಡಿರಬೇಕು. ಇಫ್ ಯು ಡೋಂಟ್ ಹ್ಯಾವ್ ಎ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಲೈಕ್ ನಮಗೆ ಆರ್ಗ್ಯಾನಿಕ್ ರೀಚ್, ಬ್ರ್ಯಾಂಡಿಂಗ್ ಯಾಕೆ ಆಗೋದಿಲ್ಲ? ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ನಾವು ಎಷ್ಟು ಕಡೆ ಅಕೌಂಟ್ ಓಪನ್ ಮಾಡಿರಬೇಕು, ಟಾಪ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಯಾವುದು? ಸೊ ಐ ಆಮ್ ಗೋನ್ ಟು ಎಕ್ಸ್ಪ್ಲೇನ್ ದ ಟಾಪ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆ್ಯಂಡ್ ಯು ಶುಡ್ ಬಿ ಹ್ಯಾವಿಂಗ್ ದ ಅಕೌಂಟ್ಸ್ ಇನ್ ದಟ್. ಸೊ ಎಷ್ಟು ಜನ ಡೇ 5 ಅಟೆಂಡ್ ಮಾಡ್ತೀರಾ? ಡೇ 5 ಎಷ್ಟು ಜನ ವಾಚ್ ಮಾಡ್ತೀರಾ? ಸೊ ಇಫ್ ಯು ಆರ್ ಲೈಕ್ ಡೇ 4ನ ಮುಗಿಸಿದ್ದೀರಾ, ದೆನ್ ಯು ಹ್ಯಾವ್ ಟು ವಾಚ್ ಡೇ 5. ಡನ್. ಸೊ ಹೌ ಮೆನಿ ಆಫ್ ಯು ಕಾಂಟೆಂಟ್ ಕ್ರಿಯೇಟ್ ಮಾಡಿ ಇನ್ಫ್ಲೂಯೆನ್ಸರ್ ಆಗ್ತಾ ಇದ್ದೀರಾ? ಟೈಪ್ ಇನ್ಫ್ಲೂಯೆನ್ಸ್. Influencing boss. Influence. I'm waiting. I'll read it. Influence. That's great. Thank you so much. Namaskara elrigu. Take care. And I'll see you in the next live session alli tomorrow. Hi Insta family. How many of you are going to be the influencer? How many of you are going to be happy boss? So follow my page, share this video, and I'll see you tomorrow.